ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಳುವ ಕಂದನ ತುಟಿಯು ಹವಳದ ಕುಡಿಹಂಗೆ ಕುಡಿಹುಬ್ಬು ಬೇವಿ ನೆಸಳಂಗೆ ಕುಡಿಹುಬ್ಬು ಬೇವಿ ನೆಸಳಂಗೆ ಕಣ್ಣೋಟ ಶಿವನ ಕೈಯಲಗು ಹೊಳೆದಂತೆ ಆಡಿ ಪಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ. ಯಾಕೆ ಹಾಡು ಹೇಳಕ್ ಶುರು ಮಾಡ್ದು ಅನ್ಕೊಂಡ್ರ? ವಿಶೇಷತೆ ಇದೆ. ಇಂತಹ ಸುಂದರ ಸಾಲುಗಳನ್ನ ಯಾರು ಯಾವಾಗ ಬರೆದ್ರೋ ಗೊತ್ತಿಲ್ಲ. ಇವು ನೂರಾರು ವರ್ಷಗಳಿಂದ ಸಾವಿರಾರು ಜನಗಳ ಬಾಯಿಂದ ಹರಿದು ಬಂದಂತಹ ನುಡಿಗಳು. ನಮ್ಮ ಹಳ್ಳಿಗಳಲ್ಲಿ ಇಂತಹ ಸೃಜನಶೀಲತೆಯನ್ನ ಮತ್ತು ಮಾಧುರ್ಯವನ್ನ ಹಳ್ಳಿಗರಿಗೆ ತಿಳಿಯದಂತೆ ಅವರ ಜೀವನ ವಿಧಾನವನ್ನಾಗಿ ಪರಿವರ್ತಿಸಿದ ಸಂಸ್ಕೃತಿಯೊಂದರ ಹೆಜ್ಜೆಗುರುತುಗಳು. ಅದೇ ನಮ್ಮ ಜಾನಪದ. ಬಹುಶಃ ಸಹಸ್ರಾರು ವರ್ಷದ ಹಿಂದೆ ಜಗತ್ತಿನಲ್ಲೆಲ್ಲ ಇದ್ದದ್ದು ಜಾನಪದ ಒಂದೇ ಅಂತ ಅನ್ಸುತ್ತೆ. ಮಾನವನು ತಾನು ಮಾಡುವ ಕೆಲಸಗಳನ್ನೆಲ್ಲ ತನ್ಮಯತೆಯನ್ನು ತುಂಬಲು ಮಾಡಿದ ಪ್ರಯತ್ನಗಳ ಸರಮಾಲೆಯೇ ಜಾನಪದವಾಗಿರಬಹುದು. ತನ್ನ ಸುತ್ತಲಿನ ಪರಿಸ್ಥಿತಿಗೆ ತಕ್ಕಂತೆ ತಂತ್ರಜ್ಞಾನಗಳನ್ನು, ಆರೋಗ್ಯ ರಕ್ಷಣೆಗೆ ವೈದ್ಯಕೀಯವನ್ನು, ಪ್ರಕೃತಿಯ ಬಿರುಸಿಗೆ ಉತ್ತರವಾಗಿ ಭಕ್ತಿಯನ್ನು ಬೆಳೆಸಿಕೊಂಡಿರಬಹುದು. ಭಾರತ ದೇಶದಲ್ಲಿಯೇ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಜನಪದ ಸಾಹಿತ್ಯವು ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ. ಅದರಲ್ಲಿ ಹಲವು ಪ್ರಕಾರಗಳೇ ಇವೆ. ಗಾದೆ, ಒಗಟು, ಉಡುಪು, ಕತೆ, ಗೀತೆ, ಕಥನಗೀತೆ ಇವೆಲ್ಲ ಪ್ರಮುಖವಾಗಿರೋದು. ಜಾನಪದ ಸಾಮಾನ್ಯವಾಗಿ ಅನಕ್ಷರಸ್ಥರ ಜ್ಞಾನವೇ ಆಗಿದೆ. ಇದು ಆಡುಮಾತಿನಲ್ಲಿ ಇರುವಂಥದ್ದು. ಹೀಗಾಗಿ ಜಾನಪದ ಸರಳತೆ ಹಾಗೂ ಸ್ಪಷ್ಟತೆಯಿಂದ ಕೂಡಿದೆ. ಕಲೆ, ಸಾಹಿತ್ಯ, ನೃತ್ಯ, ನಾಟಕ ಮುಂತಾದ ವಿವಿಧ ಪ್ರಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ಕಾಣಬಹುದು. ಕನ್ನಡ ಜಾನಪದ ಸಂಸ್ಕೃತಿಯು ಇದರಲ್ಲಿ ಒಂದು ಭಾಗವಾದಂತಹ ಜಾನಪದ ಗೀತೆಗಳು ಅತ್ಯಂತ ವೈವಿಧ್ಯಮಯವಾಗಿ ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೊಗಡುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿವೆ ಎಂಬುದರಲ್ಲಿ ತಪ್ಪೇನಿಲ್ಲ. ಕಂಸಾಳೆ ಪದ, ಗೀಗಿ ಪದ, ಕೋಲಾಟ ಪದ, ರಾಗಿ ಬೀಸೋ ಪದ, ಸುಗ್ಗಿ ಹಾಡುಗಳು, ಪಿಂಗಿ ಪದ, ಹೀಗೆ ಇನ್ನೂ ಅನೇಕ ವಿವಿಧ ಬಗೆಯ ಜಾನಪದ ಗೀತೆಗಳು ಆಯಾ ಪ್ರದೇಶದ ಜನರ ದೈನಂದಿನ ಚಟುವಟಿಕೆಗಳನ್ನು, ಕೌಟುಂಬಿಕ ಜೀವನವನ್ನು, ಸಂಬಂಧಗಳನ್ನು, ದೇವರುಗಳನ್ನು ಹಾಗೂ ಧಾರ್ಮಿಕ ಆಚರಣೆಗಳನ್ನು ಜಾನಪದ ಗೀತೆಗಳು ನಮ್ಮ ಮುಂದೆ ತೆರೆದಿಡತ್ತೆ. ಈ ಜನಪದ ಗೀತೆಗಳನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವು ಹಳ್ಳಿಯ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಿರಿನುಡಿ ಎನ್ಬೋದು. ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾಗಿದ್ದು, ಪರಿಸರ ಪರಿವೀಕ್ಷಣೆಯಿಂದ, ಅನುಕರಣೆಯಿಂದ, ಅರಿತಿದ್ದನ್ನು ಒಂದೆಡೆ ದಾಖಲಿಸಬೇಕೆಂಬ ಮನುಷ್ಯನ ಸಹಜ ಗುಣದಿಂದ ಇಂತಹ ಕಲೆಗಳು ಅಸ್ತಿತ್ವಕ್ಕೆ ಬಂದಿದೆ. ಜನಪದ ಕಲೆ ಮತ್ತು ಕಲಾವಿದರು ಗ್ರಾಮೀಣ ಭಾರತದ ತಾಯಿ ಬೇರುಗಳಿದ್ದಂತೆ. ಜನಜೀವನ ಮತ್ತು ಉನ್ನತ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವ ಜನಪದ ಕಲೆಗಳು ಗ್ರಾಮೀಣ ಭಾರತದ ಜೀವಾಳವಾಗಿದೆ. ಇಂತಹ ಜಾನಪದ ಗೀತೆಗಳು ಪ್ರಾದೇಶಿಕ ಸೊಗಡುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿದೆ ಅಂದರೆ ತಪ್ಪಲ್ಲ. ಇಂದಿನ ಪಾಶ್ಚಾತ್ಯ ಶೈಲಿಯ ಸಂಗೀತದ ಮಧ್ಯೆ ಜಾನಪದ ಗೀತೆಗಳು ತನ್ನ ಹಿಂದಿನ ವೈಭವವನ್ನು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿದ್ರೂ ತನ್ನ ಮೂಲ ನೆಲೆಯಾದ ಹಳ್ಳಿಗಳಲ್ಲಿ ಇನ್ನೂ ತನ್ನ ನೆಲೆಯನ್ನು ಭದ್ರವಾಗಿ ಉಳಿಸಿಕೊಂಡಿರೋದು ಒಂದು ಸಮಾಧಾನವನ್ನು ತರುವಂತಹ ಸಂಗತಿಯಾಗಿದೆ. ಇಂತಹ ಸುಂದರವಾದ ಜನಪದ ಜೀವನವನ್ನ ಸ್ತಬ್ಧ ಚಿತ್ರಗಳನ್ನಾಗಿ, ಶಿಲ್ಪಗಳನ್ನಾಗಿ ನಮ್ಮ ಮುಂದೆ ಮುಂದಿಡಲು ಯೋಚಿಸಿದಂತಹ ಉತ್ಸವ ರಾಕ್ ಗಾರ್ಡನ್ಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಇದು ನಮ್ಮ ಹಳೆಯ ಪೀಳಿಗೆ ಅವರ ಜೀವನ ಶೈಲಿ, ಸಂಸ್ಕೃತಿ, ನಾಟಕಗಳು, ವೃತ್ತಿಗಳು, ವೇಷಭೂಷಣ ಇತ್ಯಾದಿಗಳನ್ನು ಚಿತ್ರಿಸುವ ಆಧುನಿಕ ಮತ್ತು ಸಮಕಾಲೀನ ಕಲೆಯೊಂದಿಗೆ ಬೆರೆತಿರುವ ಸ್ಥಳವಾಗಿದೆ. ಉತ್ಸವ್ ಎಂಬ ಪದವು ಹಬ್ಬದ ಅರ್ಥವನ್ನು ವ್ಯಾಖ್ಯಾನಿಸುತ್ತೆ. ಇದು ವಿರಾಮ ಉದ್ಯಾನವನ ಮಾತ್ರವಲ್ಲದೆ ಕಲೆ, ಸಂಸ್ಕೃತಿ ಮತ್ತು ಶಿಕ್ಷಣ ಕೇಂದ್ರವಾಗಿದೆ. ಇದು ಇಡೀ ಪ್ರಪಂಚದಲ್ಲೇ ಅಪ್ರತಿಮ ರಾಕ್ ಗಾರ್ಡನ್ ಆಗಿದ್ದು 8 ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಉತ್ಸವ್ ರಾಕ್ ಗಾರ್ಡನ್ ಇದು ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಗೊಟಗೋಡಿ ಬಳಿ ಇರುವ ಶಿಲ್ಪಕಲಾ ಉದ್ಯಾನವಾಗಿದೆ. ಉತ್ತರ ಕರ್ನಾಟಕದ ಸಮಕಾಲೀನ ಕಲೆ ಮತ್ತು ಗ್ರಾಮೀಣ ಸಂಸ್ಕೃತಿಯನ್ನು ಒಳಗೊಂಡಿದ್ದು
ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳ ಶ್ರಮವನ್ನು ಚಿತ್ರಿಸುವ ವಿಶಿಷ್ಟವಾದ ಕಲಾಹಳ್ಳಿಯ ಶಿಲ್ಪಕಲೆ, ಮನರಂಜನೆ ಸೇರಿದಂತೆ 1000ಕ್ಕೂ ಹೆಚ್ಚು ಶಿಲ್ಪಗಳನ್ನು ಒಳಗೊಂಡಿದೆ. ಇವೆಲ್ಲವುದರ ಪರಿಶ್ರಮದ ಹಿಂದಿರುವಂತಹ ವ್ಯಕ್ತಿ ಡಾಕ್ಟರ್ ಟಿ.ಬಿ. ಸೊಲಬಕ್ಕನವರ್. ಇವರು ಅನೇಕ ಪ್ರಶಸ್ತಿಗಳನ್ನು ಪಡೆದ ಕಲಾವಿದರು. ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಲಲಿತಕಲಾ ಅಕಾಡೆಮಿ ಗೌರವ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳಿಗೆ ಭಾಜನರಾದ ಶ್ರೀ ಸೊಲಬಕ್ಕನವರ್ ಅವರು ಈ ಉದ್ಯಾನವನ್ನು ರೂಪಿಸಿದರು ಮತ್ತು ವಿನ್ಯಾಸಗೊಳಿಸಿದರು. ದಾಸನೂರು ಗ್ರೂಪ್ಸ್ನ ಶ್ರೀ ಪ್ರಕಾಶ್ ದಾಸನೂರ್ ಅವರು ಈ ಅಂತಾರಾಷ್ಟ್ರೀಯ ಗುಣಮಟ್ಟದ ರಾಕ್ ಗಾರ್ಡನ್ ನಿರ್ಮಿಸಲು ಅವರೊಂದಿಗೆ ಕೈಜೋಡಿಸುತ್ತಾರೆ. ಪ್ರೊಫೆಸರ್ ಟಿ.ಬಿ. ಸಾಲಬಕ್ಕನವರ್ ಅವರು ಈಗ ದೇಶದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡುತ್ತಿರುವ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಈ ಕಲೆಯನ್ನು ಕಲಿಸಿದ್ದಾರೆ. ಇದೊಂದು ವಿಶಿಷ್ಟವಾದ ಕಲೆಯಾಗಿದ್ದು, ಪ್ರಾಣಿಗಳು ಅಥವಾ ಮನುಷ್ಯರು ನಮ್ಮ ಮುಂದೆ ಇದ್ದಾರೆ ಮತ್ತು ಏನಾದರೂ ಮಾಡೋದರಲ್ಲಿ ನಿರತರಾಗಿದ್ದಾರೆ ಎಂದು ನಾವು ಭಾವಿಸುವಂತೆ ಮಾಡುತ್ತೆ. ಸಿಮೆಂಟ್ ಮತ್ತು ಬಣ್ಣದ ಮೂಲಕ ಅಭಿವ್ಯಕ್ತಿಗಳನ್ನು ಹೊರತರುವುದನ್ನು ಈ ಕಲಾವಿದರ ತಂಡ ಮಾಡಿದೆ. ಈ ಎಲ್ಲ ಶಿಲ್ಪಗಳು ನೈಜ ರೀತಿಯಂತೆ ತೋರುತ್ತದೆ. ಇಂತಹ ಒಂದು ಸುಂದರ ತಾಣಕ್ಕೆ ನೀವು ಭೇಟಿ ಮಾಡಿ. ಆದರೆ ಬಂದಾಗ ಅಲ್ಲಿನ ಶಿಲ್ಪಗಳನ್ನು, ಸ್ತಬ್ಧ ಚಿತ್ರಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳೋದು ಮತ್ತು ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಹಾಗಾಗಿ ಅದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.